ಗ್ರಾಮ ಪಂಚಾಯತ್ ಸದಸ್ಯರ ಮಹಾ ಒಕ್ಕೂಟವು ವಿವಿಧ ಬೇಡಿಕೆಗಳನ್ನು ಇಟ್ಕೊಂಡು ಸರ್ಕಾರದ ಮುಂದೆ ಮನವಿಯನ್ನು ಸಲ್ಲಿಸಿತ್ತು. ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯದ ರಾಜಧಾನಿಯಾದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸಹ ಹೋರಾಟವನ್ನು ಮಾಡಿತ್ತು. ಅನೇಕ ಬೇಡಿಕೆಗಳನ್ನು ಒಳಗೊಂಡ ನಮ್ಮ ಒಂದು ಬೇಡಿಕೆಗಳಿಗೆ ಸ್ಪಂದಿಸಿದ ಸರ್ಕಾರ ಕೆಲವೊಂದು ಬೇಡಿಕೆಗಳನ್ನು ಈಡೇರಿಸಿ ಇನ್ನೂ ಕೆಲವುಗಳನ್ನು ಕಾನೂನು ತೊಡಗಿರುವುದರಿಂದ ನಮ್ಮಗಳ ಜೊತೆಗೆ ನಿರಂತರ ಒಂದು ಸಂಪರ್ಕ ಇಟ್ಕೊಂಡು ಅವನು ಈಡೇರಿಸ್ತೇವೆ ಅನ್ನೋ ಒಂದು ಆಶಾಭಾವನೆಯನ್ನು ವ್ಯಕ್ತಪಡಿಸಿ ನಮ್ಮಗಳ ಹೋರಾಟಕ್ಕೆ ಬಲ ತುಂಬಿದೆ. ಆದಾಗ್ಯೂ ಈಗ 15ನೇ ಹಣಕಾಸಿನ ಅನುದಾನ ರಾಜ್ಯ ಸರ್ಕಾರದ ವೈಫಲ್ಯವೋ ಕೇಂದ್ರ ಸರ್ಕಾರದ ವೈಫಲ್ಯವೋ ಗೊತ್ತಿಲ್ಲ. ಆದರೆ ಗಂಡ ಹೆಂಡತಿಯ ನಡುವೆ ಕೂಸು ಬಡವಾಯಿತು ಅನ್ನೋ ರೀತಿ ಗ್ರಾಮ ಪಂಚಾಯಿತಿ ಸದಸ್ಯರ ಅನುದಾನಕ್ಕೆ ಹಾಗೂ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿಗೆ ತುಂಬ ತೊಡಕಾಗ್ತಾ ಇದೆ. ಇದನ್ನು ನಮ್ಮ ಜಿಲ್ಲಾ ಒಕ್ಕೂಟದ ವತಿಯಿಂದ ಹಾಗೂ ರಾಜ್ಯ ಒಕ್ಕೂಟದ ವತಿಯಿಂದ ನಾವು ಸರ್ಕಾರಕ್ಕೆ ಆಗ್ರಹ ಪಡಿಸ್ತೇವೆ. ಆದಷ್ಟು ಬೇಗ ನ್ಯೂನತೆ ಎಲ್ಲಿದೆ ಅದನ್ನು ಸರಿಪಡಿಸಿ 15ನೇ ಹಣಕಾಸಿನ ಹಣವನ್ನು ಬಿಡುಗಡೆ ಮಾಡಬೇಕು. ಅದನ್ನು ತಂದು ಎಲ್ಲ ಪಂಚಾಯತ್ಗಳಿಗೆ ಹಂಚಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅಂತಂದು ನಮ್ಮ ಬೇಡಿಕೆಗಳಲ್ಲಿ ಒಂದಾಗಿದೆ. ಅದೇ ರೀತಿ ಉದ್ಯೋಗ ಖಾತ್ರಿ ಯೋಜನೆಯ ಏನು ಸಪ್ಲೈ ಬಿಲ್ ಅಂತ ಏನು ಹೇಳ್ತೀವಿ, ಜನವರಿ 2025ಕ್ಕೆ ಕೊನೆಯ ಸಪ್ಲೈ ಬಿಲ್ ಬಂದಿದೆ. ಈಗ ಸಾಮಗ್ರಿ ವೆಚ್ಚ ಅಲ್ಲಿಂದ ಇಲ್ಲಿ ತನಕ ಬಿಡುಗಡೆ ಆಗಿಲ್ಲ. ನಮಗೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಅಂತಲ್ಲ, ನಮಗೆ ಬರ್ತಕ್ಕಂಥ ಏನು ಸಾಮಗ್ರಿಗಳನ್ನು ಸಪ್ಲೈ ಮಾಡಿರ್ತಕ್ಕಂಥ ಕಾಂಟ್ರಾಕ್ಟರ್ಗಳಿಗೆ ಆ ಒಂದು ಅನುದಾನ ಬಿಡುಗಡೆ ಆಗಬೇಕು. ಅವರ ಪರಿಸ್ಥಿತಿಯು ಸಹ ಶೋಚನೀಯವಾಗಿದೆ. ಅದೇ ರೀತಿ ಏನು ಗ್ರಂಥಪಾಲಕರು ಅಂತ ಹೇಳಿ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ರಾಜ್ಯ ಸರ್ಕಾರ ಒಂದು ಆದೇಶ ಹೊರಡಿಸ್ಬಿಡ್ತು. ನಮ್ಮ ಸ್ಥಳೀಯ ಪಂಚಾಯಿತಿಗಳನ್ನು ಗಣನೆ ತಗೊಳ್ಳದೆ, ನಮ್ಮ ಅಭಿಪ್ರಾಯಗಳನ್ನು ಕೇಳದೆ ಅವರು ಆದೇಶವನ್ನು ಹೊರಡಿಸ್ಬಿಡ್ತಾರೆ. Gracias.